Hello my honey bunnies, welcome back to my channel. ಏನಪ್ಪ ವರ್ಷಿ ಈ ತರ ಕೇರಳ ಕುಟ್ಟಿ ತರ ರೆಡಿ ಆಗಿದ್ದಾಳೆ ಅಂತ ಯೋಚನೆ ಮಾಡ್ತಿರ್ತೀರಾ ಅಲ್ವಾ? ಏನಿಲ್ಲ, ಓಣಂ ಬಂತಲ್ವಾ, ಅದಕ್ಕೆ ಯಾಕೆ ಓಣಂ ಮೇಕಪ್ ಲುಕ್ ನ ಕ್ರಿಯೇಟ್ ಮಾಡಬಾರ್ದು ಅಂತ ಈ ಬ್ಯೂಟಿಫುಲ್ ಮೇಕಪ್ ಲುಕ್ ನ ಕ್ರಿಯೇಟ್ ಮಾಡಿದ್ದೀನಿ. ನಾವು ಕರ್ನಾಟಕದಲ್ಲಿ ಓಣಂ ನ ಸೆಲೆಬ್ರೇಟ್ ಮಾಡೋದೇ ಇಲ್ಲ, ಆದ್ರೂ ಯಾಕೆ ಕ್ರಿಯೇಟ್ ಮಾಡ್ತಿದೀಯಾ ಅಂತ ನನಗೆ ಕೇಳ್ಬೋದು. ಎಷ್ಟೊಂದು ಜನ ನನ್ನ ಕಾರ್ಪೊರೇಟ್ ಅಲ್ಲಿ ಇರೋ ಹನಿ ಬನೀಸ್ಗೆ ಗೊತ್ತಿರುತ್ತೆ ಓಣಂನ ಅವರು ಸೆಲೆಬ್ರೇಟ್ ಮಾಡ್ತಾರೆ, ಅವಾಗೆಲ್ಲರೂ ಈ ತರ ಕಾಸ್ಟ್ಯೂಮ್ ನ ಹಾಕೊಂಡು ಹೋಗ್ತಾರೆ ಅಂತ. ಸೊ ಅವ್ರಿಗೋಸ್ಕರ ಈ ವಿಡಿಯೋ. ಸೊ ಯಾಕೆ ತಡ ಮಾಡೋದು, ಲೆಟ್ಸ್ ಗೋ. ಈಗಿನ್ನ ಮೋಡಿ ವಣಕಂ. ಮೊದಲಿಗೆ ಆ್ಯಸ್ ಯೂಶುವಲ್ ಮಾಯ್ಶ್ಚರೈಸರಿಂದ ಸ್ಟಾರ್ಟ್ ಮಾಡೋಣ. ಯಾವಾಗಲೂ ಹೇಳೋ ಥರ ಸ್ಕಿನ್ ಪ್ರೆಪ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಾದಮೇಲೆ ಇಲ್ಲಿ ನಾನು ಬ್ರೋಸ್ನ ಫಿಲ್ ಮಾಡ್ಕೋತಿದ್ದೀನಿ, ಐ ಶ್ಯಾಡೋಯಿಂದ ಫಿಲ್ ಮಾಡ್ಕೋತಿದ್ದೀನಿ ಇವತ್ತು. ಬ್ರೋಸ್ನ ಫಿಲ್ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ಡೈರೆಕ್ಟ್ ಬೇಸ್ ಮೇಕಪ್ಗೆ ಹೋಗ್ತಿಲ್ಲ ಇವತ್ತು. ಮೊದಲು ಐ ಲುಕ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ, ಅದಾದಮೇಲೆ ನಾವು ಬೇಸ್ ಮೇಕಪ್ ಮಾಡ್ಕೊಳ್ಳೋಣ. ಮೊದಲು ಒಂದು ಲೈಟೆಸ್ಟ್ ಶೇಡ್ ಆಫ್ ಕನ್ಸೀಲರ್ನ ತೊಗೊಂಡು ಐಲಿಡ್ ಮೇಲೆ ಅಪ್ಲೈ ಮಾಡಿ ಬ್ಲೆಂಡ್ ಮಾಡಿ ಅದಾದಮೇಲೆ ಕಾಂಪ್ಯಾಕ್ಟ್ನ ಹಾಕ್ಕೊಂಡು ಸೆಟ್ ಮಾಡ್ಕೊತಿದ್ದೀನಿ. ಅದಾದಮೇಲೆ ಒಂದು ಲೈಟ್ ಬ್ರೌನ್ ಕಲರ್ ಶೇಡ್ನ ನಾನಿಲ್ಲಿ ಟ್ರಾನ್ಸಿಷನ್ ಶೇಡಾಗಿ ಯೂಸ್ ಮಾಡ್ತಿದ್ದೀನಿ. ಅದಾದಮೇಲೆ ಅದಕ್ಕಿಂತ ಸ್ವಲ್ಪ ಮಿಡ್ ಡಾರ್ಕರ್ ಕಲರ್ ಬ್ರೌನ್ ಶೇಡ್ನ ತೊಗೊಂಡು ಇನ್ನರ್ ಕಾರ್ನರ್ಸಲ್ಲಿ ಔಟರ್ ಕಾರ್ನರ್ಸಲ್ಲಿ ಫಸ್ಟ್ ಡೆಪಾಸಿಟ್ ಮಾಡಿ ಅದಾದಮೇಲೆ ಬ್ಲೆಂಡ್ ಮಾಡ್ಕೊತಿದ್ದೀನಿ. ನೆಕ್ಸ್ಟ್ ಡಾರ್ಕರ್ ಕಲರ್ ಬ್ರೌನ್ ಶೇಡ್ನ ತೊಗೊಂಡು ಔಟರ್ ಕಾರ್ನರ್ಸ್ ಹತ್ರ ಬ್ಲೆಂಡ್ ಮಾಡ್ಕೊತಿದ್ದೀನಿ. ನೆಕ್ಸ್ಟ್ ಈ ಪ್ರಿಟಿ ಗೋಲ್ಡ್ ಶಿಮ್ಮರ್ ಶೇಡ್ನ ನಾನು ಮಿಡಲ್ ಆಫ್ ದ ಐಲಿಡ್ಗೆ ಸಿಂಪಲ್ಲಾಗಿ ಲೈಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಆದಮೇಲೆ ಈ ಬ್ಲ್ಯಾಕ್ ಶೇಡನ್ನು ತೊಗೊಂಡು ನಾನು ಲೈನರ್ ಥರ ಅಪ್ಲೈ ಮಾಡ್ಕೊತಿದ್ದೀನಿ, ಸ್ಮೋಕಿ ಲೈನರ್ ಥರ. ನೆಕ್ಸ್ಟ್ ಬ್ಲ್ಯಾಕ್ ಕಲರ್ ಕಾಜಲ್ನ ತೊಗೊಂಡು ಟೈಟ್ ಲೈನ್ ಮಾಡ್ಕೊಳ್ಳಿ. ನಾವಿವತ್ತು ಯೂಸ್ ಮಾಡ್ತಿರೋದು ಬ್ಲ್ಯಾಕ್ ಕಲರ್ ಕಾಜಲ್ ಅಲ್ಲ, ವಾಟರ್ ಲೈನ್ಗೆ ವೈಟ್ ಕಲರ್ ಕಾಜಲ್. ಯಾಕೆ ಅಂತಂದರೆ ನಮ್ಮ ಐಸ್ ಪಾಪ್ ಆಗಲಿ ಅಂತ. ಇದಕ್ಕೇ ಮಸ್ಕರ ಹಾಕ್ಕೊಂಡು ಹಾಗೆ ಬಿಡ್ಬೋದು, ಬಟ್ ನನಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಲೈನರ್ ನೋಡಿದ ತಕ್ಷಣ ವಿಂಗ್ ಲೈನರ್ ಡ್ರಾ ಮಾಡಬೇಕು ಅಂತ ಯಾವಾಗಲೂ ವಿಂಗ್ ಲೈನರ್ನ ಡ್ರಾ ಮಾಡ್ಕೊಂಡು ಅದಾದಮೇಲೆ ಮಸ್ಕರ ಹಾಕೋತಿದ್ದೀನಿ. ನೆಕ್ಸ್ಟ್ ಇಲ್ಲಿ ಬೇಸ್ ಮೇಕಪ್ನ ಸ್ಟಾರ್ಟ್ ಮಾಡಿದ್ದೀನಿ ಪ್ರೈಮರ್ನ ಹಾಕ್ಕೊಂಡು. ಪ್ರೈಮರ್ ಹಾಕ್ಕೊಂಡಾದಮೇಲೆ ನಾನಿಲ್ಲಿ ಕಲರ್ ಕರೆಕ್ಷನ್ನ ಮಾಡ್ತಿದ್ದೀನಿ. ನನಗಿಂತ 2 ಶೇಡ್ಸ್ ಡಾರ್ಕರ್ ಇರುವಂಥ ಕಲರ್ ಕರೆಕ್ಟರ್ನ ಯೂಸ್ ಮಾಡಿ ನಾನಿವತ್ತು ಕಲರ್ ಕರೆಕ್ಷನ್ ಮಾಡ್ಕೊತಿದ್ದೀನಿ. ನೆಕ್ಸ್ಟು ಲೈಟ್ ವೆಯ್ಟ್ ಫೌಂಡೇಶನ್ನ ಯೂಸ್ ಮಾಡ್ತಿದ್ದೀನಿ. ಮಾರ್ಸ್ ಅವ್ರದ್ದು ಝೀರೋ ಬ್ಲೆಂಡ್ ಫೌಂಡೇಶನ್ನ ಹಾಕೋತಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಕ್ರೀಮ್ ಕಾಂಟೋರಿಂಗ್ನ ಮಾಡ್ಕೊತಿದ್ದೀನಿ ಹಣೆ ಮೇಲೆ ಮತ್ತು ಜಾ ಲೈನ್ ಹತ್ರ. ಈ ಥರ ನಾನು ಮಾಡ್ತಿರೋ ಥರ ಕಾಂಟೋರಿಂಗ್ನ ನೀವು ಮಾಡ್ಕೊಳ್ಳಿ. ಕಾಂಟೋರಿಂಗ್ ಮಾಡೋದು ಇಂಪಾರ್ಟೆಂಟ್. ನಿಮ್ಮ ಫೇಸ್ ತುಂಬ ಚಬ್ಬಿ ಆಗಿತ್ತು ಅಂತಂದರೆ, ಸ್ವಲ್ಪ ಸ್ಲಿಮ್ ಆಗಿತ್ತು ಡಿಫೈನ್ಡ್ ಆಗಿತ್ತು ಅಂತಂದರೆ ಕಾಂಟೋರ್ನ ಸ್ಕಿಪ್ ಮಾಡ್ಬೋದು. ಕಾಂಟೋರಿಂಗ್ ಎಲ್ಲ ಆದಮೇಲೆ ಬ್ಲಷ್ನ ಅಪ್ಲೈ ಮಾಡಿಕೊಂಡು ನಾನು ಹೈಯೆಸ್ಟ್ ಪಾಯಿಂಟ್ಸ್ಗೆ ನಾನು ಹೈಲೈಟಿಂಗ್ ಕನ್ಸಿಲರ್ನ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊತಿದ್ದೀನಿ. ಅಂಡರ್ ಐ ಕನ್ಸಿಲರ್ ಕ್ರೀಸ್ ಆಗಬಾರ್ದು ಅಂತಂದರೆ ಈ ಹ್ಯಾಕ್ನ ಟ್ರೈ ಮಾಡಿ. ಏನಪ್ಪ ಅಂತಂದರೆ ಮೊದಲು ಕಾಂಪ್ಯಾಕ್ಟ್ನ ಹಾಕಿ ಸೆಟ್ ಮಾಡ್ಕೊಳ್ಳಿ ಅಂಡರ್ ಐಸ್ನ, ಅದಾದಮೇಲೆ ನೀವು ಲೂಸ್ ಪೌಡರ್ನ ಹಾಕಿ ಇಡೀ ಫೇಸ್ನ ಸೆಟ್ ಮಾಡ್ಕೋಬೋದು. ನೆಕ್ಸ್ಟ್ ನಾವು ಆವಾಗಲೇ ಯೂಸ್ ಮಾಡಿದ ಲೈಟ್ ಬ್ರೌನ್ ಕಲರ್ ಶೇಡ್ನ ಈ ಥರ ವಾಟರ್ ಲೈನ್ ಹತ್ರ ಅಪ್ಲೈ ಮಾಡ್ಕೊತಿದ್ದೀನಿ, ಐ ಲುಕ್ ಪುಟ್ ಟುಗೆದರ್ ಕಾಣಲಿ ಅಂತ. ನೆಕ್ಸ್ಟ್ ಇನ್ನರ್ ಕಾರ್ನರ್ಸಿಂದ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿಕೊಂಡು ಹೈಲೈಟರ್ನ ಹಾಕ್ಕೊತಿದ್ದೀನಿ, ಸ್ವಲ್ಪ ಐ ಇನ್ನೂ ಒಂದು ಸ್ವಲ್ಪ ಪಾಪಪ್ ಆಗಲಿ ಅಂತ. ನೆಕ್ಸ್ಟ್ ನಮ್ಮ ಫೇಸ್ನ ಮಿರಿ ಮಿಂಚಿಸೋ ಟೈಮ್ ಅಂತಂದರೆ ಹೈಲೈಟರ್ ಟೈಮ್. ನಮ್ಮ ಫೇಸ್ದು ಹೈಯೆಸ್ಟ್ ಪಾಯಿಂಟ್ಸ್ ಅಂತಂದರೆ ಚೀಕ್ ಬೋನ್, ಐಬ್ರೋ ಬೋನ್, ಅದಾದಮೇಲೆ ನೋಸ್ ಬ್ರಿಡ್ಜ್ ಹತ್ರ ನಾವು ಹೈಲೈಟರ್ನ ಹಾಕೋತಿದ್ದೀವಿ. ನಾನಿಲ್ಲಿ ಒಂದು ನ್ಯೂಡ್ ಬ್ರೌನ್ ಕಲರ್ ಶೇಡ್ ಆಫ್ ಲಿಪ್ಸ್ಟಿಕ್ ಇಂದನೇ ಲಿಪ್ನ ಲೈನ್ ಮಾಡ್ಕೊತಿದ್ದೀನಿ. ನೀವು ಲಿಪ್ ಲೈನರ್ ಬೇಕಾದರೂ ಯೂಸ್ ಮಾಡ್ಬೋದು ಬ್ರೌನ್ ಕಲರ್ದು. ಅದಾದಮೇಲೆ ಒಂದು ಬ್ರೈಟ್ ಕಲರ್ ಪಿಂಕಿಶ್ ರೆಡ್ಡಿಶ್ ಶೇಡ್ನ ಲಿಪ್ಸ್ಗೆ ಫಿಲ್ ಮಾಡ್ಕೊತಿದ್ದೀನಿ. ಗ್ಲಾಸ್ನ ಅಪ್ಲೈ ಮಾಡ್ಕೊತಿದ್ದೀನಿ, ಗ್ಲಾಸಿ ಲಿಪ್ಸ್ ಬೇಕು ಅಂತ. ಅದಾದಮೇಲೆ ಬೊಟ್ಟು, ಅದಾದಮೇಲೆ ಈ ವೈಟ್ ಕಲರ್ ಬೊಟ್ಟು ಇಲ್ಲ ಅಂತಂದರೆ ಅದು ಕೇರಳ ಕುಟ್ಟಿ ಆಗುತ್ತಾ. ಅದಾದಮೇಲೆ ದೃಷ್ಟಿ ಬೊಟ್ಟು ಹಾಕ್ಕೊಂಡು ಮೇಕಪ್ ಫಿಕ್ಸರ್ ಹಾಕ್ಕೊಂಡ್ರೆ ನಮ್ಮ ಮೇಕಪ್ ಲುಕ್ ಕಂಪ್ಲೀಟ್ ಆಯಿತು. ಈ ಮೇಕಪ್ ಲುಕ್ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ಇದೇ ಥರ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋನು ನಿಮ್ಗೆ ನೋಟಿಫಿಕೇಶನ್ ಬರಬೇಕು ಅಂತಂದರೆ ನನ್ನ ಚಾನಲ್ ಕೆಳಗಡೆ ಇರೋ ಆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಬೈ ಮ್ಯಾನಿ ಬನ್ನಿ.